ಹಲೋ ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ವಿಷಯ ಅಂತ ಅಂದರೆ, ನಾನು ಊರಿಗೆ ಹೋಗ್ತಿದ್ದೆ ಬೆಳಗ್ಗೆನೆ, ಅದಕ್ಕೆ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ 7 ಗಂಟೆ ಅಷ್ಟರೊಳಗಡೆ ನಾನು ರೆಡಿಯಾಗಿ ಮತ್ತು ಮಕ್ಳಿಗೂ ಎಲ್ಲ ತಿಂಡಿ ಮಾಡಿ ನಾನು ಕೂಡ ತಿಂಡಿ ಪ್ಯಾಕ್ ಮಾಡಿಕೊಂಡು ಊರಿಗೆ ಹೊರಡ್ತಾ ಇದ್ದೀನಿ. ಏನು ವಿಷಯವಾಗಿ ಊರಿಗೆ ಹೊರಡ್ತಾ ಇದ್ದೀನಿ ಇವತ್ತು ಅಂತ ಅಂದರೆ, ಇವತ್ತು ಬುಧವಾರ ಬೆಳಗ್ಗೆನೆ ಹೂವು ಕುಯ್ಯಕ್ಕೆ ಬರ್ತಾರೆ. ಯೂಶ್ವಲಿ ನಮ್ಮ ಮನೆಯವರು ಹೋಗಿ ಕುಯ್ಸ್ಕೊಂಡು ಬರ್ತಿದ್ರು. ಒಂದು 3-4 ಮಂತ್ಸಿಂದ ನಾನೇನು ಹೋಗ್ತಿರ್ಲಿಲ್ಲ, ಇಲ್ಲೆಲ್ಲ ಕೆಲಸಗಳು ಇರ್ತಿತ್ತು ಅಂತೇಳಿ. ಇವತ್ತು ಅವ್ರಿಗೆ GST ರಿಟರ್ನ್ ಲಾಸ್ಟ್ ಡೇಟ್ ಅಂತ ಹೇಳ್ಬಿಟ್ಟು ಹೋಗೋಕ್ಕಾಗಲಿಲ್ಲ. ನಾನೇ ಹೋದೆ. ಬೆಳಗ್ಗೆ 7:35ಕ್ಕೆ ಸ್ಟಾರ್ಟ್ ಮಾಡಿದೆ ಮನೆಯಿಂದ ಹೊರಟಾಗ. ಟೈಮು 7:35 ಆಗಿತ್ತು. ಬೆಳಗ್ಗೆನೇ ಅವರು 8:30ಇಂದ 9 ಗಂಟೆ ಒಳಗಡೆ ಆಳುಗಳು ಬಂದುಬಿಡ್ತಾರೆ. ನಾನಿಲ್ಲೊಂದು 7:30ಗಾದರೂ ಹೊರಟ್ರೆ ಬೇಗ ಒಂದು 8:30 ಅಷ್ಟೊತ್ತಿಗೆ ರೀಚ್ ಆಗ್ಬೋದು ಅಂತ. 1 ಅವರ್ ಬೇಕೇ ಬೇಕು ನನಗೆ ಊರಿಗೆ ಹೋಗೋಕ್ಕೆ. ಬೆಳಗ್ಗೆ ತುಂಬ ಚಳಿ ಇತ್ತು. ಆ ಚಳಿಲೇ ಎದ್ದು 5 ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಹುಡುಗರಿಗೆಲ್ಲ ಸ್ಕೂಲಿಗೆ ರೆಡಿ ಮಾಡಿ, ನಮ್ಮ ಮನೆಯವ್ರನ್ನ ಒಂಚೂರು 8:30ಗೆ ಬಿಟ್ಬಿಟ್ಟು ನೀವು ಆಫೀಸ್ಗೆ ಹೊರಡಿ, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಬೇಗನೆ ಹೊರಟ್ಬಿಡ್ತೀನಿ ಅಂತೇಳಿ ತಿಂಡಿ ಎಲ್ಲ ರೆಡಿ ಮಾಡಿ, ನಾನು ಬಾಕ್ಸ್ ಪ್ಯಾಕ್ ಮಾಡಿಕೊಂಡು, ಏನು ಚಳಿ ಇರಲಿ ಮಳೆ ಇರಲಿ ನಮ್ಮ ಕೆಲಸ ನಾವು ಮಾಡಲೇಬೇಕಲ್ವ, ಹಾಗಾಗಿ ಹೊರಟೆ. ನಾನು ಬಸ್ತಿಪುರದ ಹತ್ರ ಹೋಗ್ತಾ ಇದ್ದೀನಿ. ಹಂಗೆ ಆಳುಗಳಿಗೂ ಸ್ವಲ್ಪ ಜಾಸ್ತಿ ಬರ್ರಿ, ಒಂದಿಬ್ಬರು ಜಾಸ್ತಿ ಜನ ಬನ್ನಿ ಅಂತ ಹೇಳಿದ್ದೀನಿ. ನೋಡೋಣ, ಲಾಸ್ಟ್ ಟೈಮು ಬರೀ ಇಬ್ಬರೇ ಬಂದ್ಬಿಟ್ಟಿದ್ರು, 2 ದಿನ ಕುಯ್ಬೇಕಾಯಿತು. ಈ ಸತಿ 4 ಜನ ಬನ್ನಿ ಅಂತ ಹೇಳಿದ್ದೀನಿ. ಬೇಗ ಮುಗಿಸೋಣ ಅಂತ. ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ. ನಾನು ಹೋಗಿ ಸ್ಟಾರ್ಟ್ ಮಾಡಿರ್ತೀನಿ. ನಾನು KRS ಮೇಲೆ ಹೋಗ್ತಿದ್ದೀನಿ. KRS ಬ್ರಿಡ್ಜ್ ಇದು ನೋಡಿ, ವಾಟರ್ ಕಾಣಿಸ್ತಾ ಇದೆ ನಿಮಗೆ. KRS ಬ್ರಿಡ್ಜ್ನ ತೋರಿಸ್ತೀನಿ ನೋಡಿ. ಪ್ರತಿದಿನ ನಾವು ಓಡಾಡೋದು ಇದೇ ರೋಡಲ್ಲೇ, ಮೇಯ್ನ್ ರೋಡಲ್ಲಿ ಓಡಾಡಲ್ಲ. ನಮಗೆ ದೂರ ಆಗುತ್ತೆ ಅಂತೇಳಿ ನಮಗೆ ಮನೆಗೆ ಈ ರೋಡ್ ಹತ್ರ ಆಗುತ್ತೆ. ಹಾಗಾಗಿ ಯೂಶ್ವಲಿ ನಾನು 40 ಮಿನಿಟ್ಸ್ಗೆಲ್ಲ ಹೊರ್ಟೋಗ್ಬಿಡ್ತೀನಿ ಊರಿಗೆ. ಬಟ್ ಇವತ್ತು ತುಂಬ ಚಳಿ ಇತ್ತು, ಗಾಡಿ ಓಡ್ಸೋಕ್ಕೆ ಆಗ್ತಿರ್ಲಿಲ್ಲ. ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮಾಡಬೇರೆ ಹೊರಟಿದ್ದೆ ಅಲ್ವಾ. ತುಂಬ ಅಂದರೆ ತುಂಬ ಚಳಿ ಇತ್ತು. ಆದರೂ ಏನು ಮಾಡೋಕ್ಕಾಗುತ್ತೆ, ಹೋಗಲೇಬೇಕಲ್ಲ ಅಂಥೇಳಿ ಹೋಗ್ತಾ ಇದ್ದೀನಿ. ಆಳುಗಳು ಬಂದ್ರೂ ಏನಂದರೆ ಬಿಸಿಲು ಆಯ್ತಾ ಇವಾಗ ಚಳಿ ಇದೆ. ಬಟ್ ಒಂದು 8:30-9 ಗಂಟೆ ಆಗ್ತಿದ್ದಂಗೆ ಬಿಸಿಲು ಸ್ಟಾರ್ಟ್ ಆಗುತ್ತೆ. 11:30 ಮೇಲಂತೂ ಕುಯ್ಯೋಕ್ಕೆ ಆಗಲ್ಲ, ತುಂಬ ಬಿಸಿಲಿರುತ್ತೆ. ಏನು ಮಾಡೋಕ್ಕಾಗಲ್ಲ. ನಾವು ಬಿಸಿಲಾಗಲಿ ಮಳೆ ಗಾಳಿ ಯಾವುದಕ್ಕೂ ಹೂಗೇಳೋಕ್ಕಾಗಲ್ವಲ್ಲ. ಅದು ಅವತ್ತು ಕುಯ್ಲಿಲ್ಲ ಅಂದರೆ ನೆಕ್ಸ್ಟ್ ಡೇಗೆ ಹೂವೆಲ್ಲ ಹಾಳಾಗಿಬಿಡುತ್ತೆ. ಅದು ಕೆಳಗಡೆನೇ ಬಿದ್ದೋಗ್ಬಿಡುತ್ತೆ. ಅದನ್ನು ನಾವು ಮಾರ್ಕೆಟಿಗೆ ತೊಗೊಂಡೋಗಿ ಹಾಕಿದ್ರೆ ಇದು ಹಳೆ ಹೂವು ಅಂತ ಹೇಳ್ತಾರೆ. ಸೊ 3 ಡೇಸ್ ಒನ್ಸ್ ಕುಯ್ಲೇಬೇಕು. ಅದಕ್ಕೆ ನಾವು ಬುಧವಾರ ಮತ್ತು ಶನಿವಾರ ಬನ್ನಿ ಅಂತ ಹೇಳಿಬಿಟ್ಟಿದ್ದೀವಿ ಅವರಿಗೆ. ಇನ್ನೇನು ಆಲ್ಮೋಸ್ಟ್ ನಮ್ಮ ಫಾರಮ್ ಹತ್ರ ಬಂದೆ ನೋಡಿ. ಆಲ್ಯದೇವಿ ದೇವಸ್ಥಾನ ನಿಲ್ಲಿಸಿ ಕೈ ಮುಗ್ದೆ ಹೊರಡೋದು ನಾನು ಮುಂದಕ್ಕೆ. ಈಗ ಕೈ ಮುಕ್ಕೊಂಡು ಮುಂದೆ ಬಂದೆ. ಇದು ಊರು ಒಳಗಡೆ ಹೋಗುತ್ತೆ, ಶಾದನಹಳ್ಳಿ ಒಳಗಡೆ ಹೋಗುತ್ತೆ. ಬಟ್ ನಮ್ಮದು ಈಚೆನೇ ಇರೋದು, ಕವಲೆ ಏರಿ ಮೇಲೆ. ಚೂರು ಮುಂದೆ ಬಂದರೆ ಅಲ್ಲೇ ಫಾರಮ್ ಇರೋದು. ಊರಿಂದ ಈಚೆನೇ, ಊರು ಒಳಗಡೆ ಹೋಗೋ ಅವಶ್ಯಕತೆ ಏನಿಲ್ಲ. ಸೊ ಇವಾಗ ನೋಡಿ ನಮ್ಮ ಫಾರಮ್ ಹತ್ರ ರೀಚ್ ಆದೆ ನಾನು. ಆಲ್ಮೋಸ್ಟ್ 8:30 ಆಗಿತ್ತು ಅಂತ ಅಂದ್ಕೊಂಡೆ ರೀಚ್ ಆಗೋ ಟೈಮ್ಗೆ. ನೋಡಿ ತೋರಿಸ್ತಾ ಇದ್ದೀನಿ, 8:28 ಟೈಮು. ಆಲ್ರೆಡಿ ನಮ್ಮ ಸತೀಶಣ್ಣ ಬಂದು ಅಂದರೆ ಗಾರೆ ಕೆಲಸ ಎಲ್ಲ ನಡೀತಾ ಇದೆ. ಕುರಿ ಶೆಡ್ದು ಮತ್ತು ಹಸು ಶೆಡ್ದು. ನೋಡಿ ಇದು ಕುರಿ ಶೆಡ್ಡು ದೊಡ್ಡದಾಗಿ ಮಾಡಿಸ್ತಾ ಇದ್ದೀವಿ. ಒಂದು 40 ಕುರಿ ಒಳಗಡೆ ಕೂಡಾಕೋ ಥರ. ಅದಕ್ಕೆಲ್ಲ ಬಂದು ಪಾಪ ಬೆಳಗ್ಗೆನೇ ಅವರು 8:30 ಅಷ್ಟರೊಳಗಡೆ, ನಾನು ಬರೋಷ್ಟರೊಳಗಡೆ ಎಲ್ಲದಕ್ಕೂ ನೀರು ಹಾಕಿದ್ರು ನಿನ್ನೆ ಮಾಡಿದ ಕೆಲಸಕ್ಕೆಲ್ಲ. ನೋಡಿ ಇದು ಹಸು ಶೆಡ್ದು ಇಷ್ಟ ಆಗಿದೆ. ಅವರು ನಿನ್ನೆ ಎಲ್ಲ ಕಂಬ ಎಲ್ಲ ನಿಲ್ಲಿಸಿ ಹೋಗಿದ್ರು. ಇವತ್ತು ಪಾಯ ತಗೊಂಡು ಇಲ್ಲೂ ಕೂಡ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ನನ್ನ ಅನಿಸಿಕೆ ಪ್ರಕಾರ ಎಲ್ಲ 1 ಮಂತ್ ಆಗ್ಬೋದು ಅಂತ ಅನಿಸುತ್ತೆ. ಕಂಪ್ಲೀಟ್ ಫೈನಲ್ ಟಚ್ ಬರೋವರೆಗೂ. ನಾವು ಧನುರ್ಮಾಸ ಅಲ್ವಾ, ಇವಾಗ ಹಸುನೂ ಕೂಡ ತರೋಕ್ಕಾಗಲ್ಲ. ಧನುರ್ಮಾಸ ಮುಗಿಯೋಷ್ಟರೊಳಗಡೆ ಎಲ್ಲ ಕಂಪ್ಲೀಟ್ ಆದರೆ ಸಣ್ಣದಾಗಿ ಒಂದು ಪೂಜೆ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡ್ಕೊತೀವಿ ಹಸುಗಳನ್ನ ತೊಗೊಬರೋಕ್ಕೆ. ನೋಡಿ 8:30ಗೆ ಸೂರ್ಯ ಯಾವ ಥರ ನತ್ತಿ ಮೇಲೆ ಬಂದಿದ್ದಾನೆ ಅಂತ
ಚುರು ಅಂತ ಶುರು ಆಗುತ್ತೆ ಬಿಸಿಲು. ಇವಾಗ ಸ್ವಲ್ಪ ಬೆಚ್ಚಗಾಗ್ತಾ ಇದೆ, ಚಳಿ ಬಿಟ್ಟಂಗೆ ಆಗ್ತಿದೆ. ಬಟ್ ಆದರೆ ಇನ್ನೊಂದು ಅರ್ಧ ಗಂಟೆ ಹೋದರೆ ಇದೇ ಬಿಸಿಲನ್ನ ತಡ್ಕೊಳಕ್ಕಾಗಲ್ಲ. ನಾನು ಅವ್ರು ಬರೋ ತನಕ ಇನ್ನೇನು ಮಾಡೋದು ಅಂತ ಫಾರಮ್ ಎಲ್ಲ ಒಂದು ರೌಂಡ್ ಹೊಡ್ಕೊಂಡು ಬಂದು ಇವಾಗ ಅವ್ರು ಬರೋ ತನಕ ಹೋಗ್ಬಿಟ್ಟು ಹೂ ಕುಯ್ತಿರೋಣ. ಅವ್ರು ಬಂದು ಜಾಯಿನ್ ಆಗ್ತಾರೆ ಅಂತ ಬಕೆಟ್ ತೊಗೊಂಡು ಹೋಗೋಣ ಅಂತ ಒಳಗಡೆ ಹೋಗ್ತಿದ್ದೀನಿ. ನೋಡಿ ನಿಮಗೆ ಸೂರ್ಯನ ತೋರಿಸ್ತಿದ್ದೀನಿ ಎಷ್ಟು ಮೇಲೆ ಬಂದಿದ್ದಾನೆ ಅಂತ. ಬಕೆಟ್ ತಗೊಂಡು ಹೋಗ್ತಾ ಇದ್ದೀನಿ ಕುಯ್ಯೋಕ್ಕೆ. ನಾನು ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ರು ಬಂದು ಜಾಯಿನ್ ಆಗ್ತಾರೆ ಅಂತ. ಆಲ್ಮೋಸ್ಟ್ 8:30 ಆಗಿತ್ತು. ನಾನು ಇನ್ನೂ ಬೇಗನೆ ಬಂದು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಚಳಿಗೆ ಬರೋಕ್ಕಾಗಲಿಲ್ಲ. 6 ಗಂಟೆಗೆ ಎಲ್ಲ ಕೆಲಸ ಮುಗ್ದಿತ್ತು. ಬಟ್ ಆಚೆ ಕಡೆ ಬಂದು ನೋಡಿದೆ ತುಂಬ ಹಿಮ ಬೀಳ್ತಿತ್ತು. ಹಾಗಾಗಿ ಇನ್ನು ಗಾಡಿ ಓಡ್ಸೋಕ್ಕೂ ಕಾಣಿಸಲ್ಲ, KRS ಕಡೆಯಿಂದ ಆ ಕಡೆ ಆಚೆ ಹೋದರೆ ಅಂತ ತಿಳ್ಕೊಂಡು ನಾನು ಒಂದು 7:30 ಆಗಲಿ ಅಂತ ವೆಯ್ಟ್ ಮಾಡಿ 7:30ಗೆ ಹೊರಟೆ. ನೋಡಿ ನಮ್ಮ ಕನಕಾಂಬರ ಎಲ್ಲ ಯಾವ ಥರ ಇದೆ ಅಂತ. ಇದು ಶನಿವಾರ ಕುಯ್ದಿದ್ದು. ಅದು ಇವಾಗ ಆಲ್ರೆಡಿ ಎಲ್ಲ ಗಿಡ ತುಂಬ ಬಂದ್ಬಿಟ್ಟಿದೆ. ಗಿಡಗಳೆಲ್ಲ ತುಂಬ ದೊಡ್ಡದಾಗ್ಬಿಟ್ಟಿದೆ. ಫಸ್ಟೆಲ್ಲ ಒಂದು ಲೈನ್ನ ಒಬ್ಬರೇ ಕುಯ್ಕೋತಿದ್ದೋ, ಇವಾಗ ಹಂಗೆ ಆಗೋದೇ ಇಲ್ಲ. ಒಂದು ಲೈನ್ಗೆ ಇಬ್ಬರು ಬೇಕೇ ಬೇಕು. ಹಿಂದೆ ಮುಂದೆ ಕುಯ್ಕೋಬೇಕು. 8:40 ಆಯಿತು. ನಾನೇ ಸ್ಟಾರ್ಟ್ ಮಾಡಿಕೊಂಡೆ, ಅವ್ರು ಬರಲಿಲ್ಲ ಅಂತೇಳ್ಬಿಟ್ಟು. ಏನಕ್ಕಂತ ಅಂದರೆ ಇವಾಗ ಚಿಕ್ಕ ಗಿಡಗಳನ್ನ ನಾನು ಕುಯ್ಕೊಂಬಿಡೋಣ, ಬೇಗ ಆಗುತ್ತೆ ಅಂತ. ಈ ತುಂಬ ದೊಡ್ಡ ಗಿಡಗಳಿಗೆ ನನ್ನ ಜೊತೆ ಇನ್ನೊಬ್ಬರಿದ್ರೆ ಇನ್ನೂ ಬೇಗ ಮುಗೀತಿತ್ತು. ನಮ್ಮ ಮನೆಯವರು ನಾನು ಪಾರ್ಟ್ನರಲ್ಲಿ ಆ ಕಡೆ ಅವರು ಈ ಕಡೆ ನಾನು ಕುಯ್ಕೊಂಡು ಬರ್ತಿದ್ದೋ. ಇವತ್ತು ನಮ್ಮ ಮನೆಯವರಿಲ್ಲ, ನಾನು ಒಬ್ಬಳೇ ಕುಯ್ಬೇಕಲ್ಲ. ಹಾಗಾಗಿ ದೊಡ್ಡ ಗಿಡಗಳನ್ನ ಬಿಟ್ಬಿಟ್ಟು ಮೀಡಿಯಮ್ ಆಗಿರೋದು ಅಂದರೆ ನನಗೆ ಹೊಟ್ಟೆ ತನಕ ಬರೋಷ್ಟು ಹೈಟ್ ಇರೋಂಥ ಗಿಡಗಳನ್ನ ಕುಯ್ತಿದ್ದೀನಿ. ಆ್ಯಕ್ಚುಲಿ ನನ್ನ ಹೈಟೇ ಗಿಡಗಳಿದ್ದಾವೆ, ಅದಕ್ಕೆ ಇಬ್ಬರು ಬೇಕೇ ಬೇಕು. ಇಲ್ಲಾಂದರೆ ನಾವು ಗಿಡನ ಬಳಸೋಕ್ಕೂ ಕೂಡ ಆಗಲ್ಲ. ಅದು ತುಂಬ ಛತ್ರಿ ಥರ ಬಂದುಬಿಟ್ಟಿದೆ ಗಿಡ. ನೋಡಿ ಇವಾಗ ಬರ್ತಿದ್ದಾರೆ ನಮ್ಮ ಲೇಬರ್ಸು ನಿಧಾನಕ್ಕೆ. ಅವ್ರು ಬರೋ ತನಕ 8:45 8:50 ಆಯಿತು. ನೋಡಿ 8:50 ಆಯಿತು. ಬಂದರು. ನಮ್ಮ ಕುರಿಗಳೆಲ್ಲ ಹೋಗಿ ಕೈಗೆ ಕಾಲಿಗೆ ಸಿಕ್ತಿದ್ದವರಿಗೆ ಬಂದರು. ಇಲ್ಲೇ ಡ್ರೆಸ್ ಚೇಂಜ್ ಮಾಡಿಕೊಂಡ್ರು, ಅವ್ರು ಯೂನಿಫಾರ್ಮ್ ಹಾಕ್ಕೊಂಡ್ರು. ಅದೇ ಟೈಮ್ಗೆ ಟಿಪ್ಪರಲ್ಲಿ ಎಮ್ಸೆಂಡ್ ಕೂಡ ಬಂತು. ಕೆಲಸ ನಡೀತಿದೆ ಅಲ್ಲ, ಹಾಗಾಗಿ ಬೆಳಗ್ಗೆನೇ ಲೋಡ್ನ ತರಿಸಿದ್ರು ಮನೆಯವರು. ಅವರೆಲ್ಲ ಅವ್ರ ಯೂನಿಫಾರ್ಮ್ಗಳು ಹಾಕ್ಕೊಂಡು ಜಾಯಿನ್ ಆಗ್ತಿದ್ದಾರೆ. ಯಾವಾಗಲೂ ಫುಲ್ ಹಾರ್ಮ್ ಶರ್ಟ್ನ ಅವ್ರು ಹಾಕೋತಾರೆ. ಇನ್ನೂ ಒಂದು ಅಜ್ಜಿ ಬಂದರು ನೋಡಿ. ಫುಲ್ ಆರ್ಮ್ ಶರ್ಟ್ನ ಯಾಕೆ ಹಾಕೋತಾರೆ ಅಂತಂದರೆ ಬಿಸಿಲಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಕೈಯೆಲ್ಲ ಫುಲ್ ಕಪ್ಪಾಗ್ಬಿಡುತ್ತೆ ಅಂತ. ಅದಕ್ಕೆ ನಾನು ಫುಲ್ ಆರ್ಮ್ ಪುಲ್ಲೋವರೇ ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲಿಂದ ಅವರು ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಕ್ಕೆ ಬಂದೆ. ನಾನು ಈ ಸೈಡ್ ಕುಯ್ತಿದ್ದೆ, ಅವ್ರು ಆ ಸೈಡ್ ಕುಯ್ತಿದ್ರು. ಅವ್ರಿಗೆ ಟೀ ಕೊಡೋ ಟೈಮ್ ಆಯಿತು. ಅದಕ್ಕೆ ಅವ್ರನ್ನೊಂದ್ಸತಿ ಮಾತಾಡಿಕೊಂಡು ಕುಯ್ತಾಯಿರಿ. ಅದು ಫುಲ್ ಡೆಡ್ ಎಂಡಿಗೆ ಬಂದಿದ್ರು ಅವ್ರು ಕುಯ್ದು. ಆಲ್ರೆಡಿ 10:30 ಆಗಿತ್ತು. ಅದಕ್ಕೆ ಕುಯ್ತೀರಿ, ನಾನು ಹೋಗಿ ಟೀ ತೊಗೊಬರ್ತೀನಿ ಅಮ್ಮ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಒಂದು 5 ನಿಮಿಷ ಮಾತಾಡಿಕೊಂಡು ಹೊರಟೆ. ನಾನು ಟೀ ಮಾಡ್ಕೊಂಬರೋಣ ಅಂತ. ಟೀ ಕೊಡಬೇಕಲ್ಲ, ಟೀ ಟೈಮ್ ಆಯಿತು ಅಂತ ರೇಗಿಸ್ಕೊಂಡು ಮಾತಾಡ್ತಿದ್ವಿ. ನಮ್ಮದು ಫೋಟೋ ತಗೋ, ನಮ್ಮದು ವೀಡಿಯೋ ತಗೋ, ಇವರೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ತೀಯಾ, ಕೆಲಸ ಮಾಡಲ್ಲ ಅಂತ ಹೇಳ್ತೀಯಾ ಅಂತಿದ್ರು. ಅದಕ್ಕೆ ನಮ್ಮ ಬ್ಲಾಗಲ್ಲಿ ನೋಡಿ ಅಮ್ಮ ಅಂತ ರೇಗಿಸ್ತಿದ್ದೆ. ಟೀ ತೊಗೊಂಡು ಹೋಗ್ತಾ ಇದ್ದೀನಿ. ಇವಾಗ ಅವ್ರಿಗೆ ಟೀ ಕೊಟ್ಟರೆ ಒಂದು 5-10 ನಿಮಿಷ ಕುತ್ಕೊಂಡು ಟೀ ಕುಡಿದು ಒಂದು ಸ್ವಲ್ಪ ಎಲೆ ಹಾಕ್ಕೊಂಡು ಒಂದು 1/4 ಗಂಟೆ ರೆಸ್ಟ್ ಮಾಡ್ತಾರೆ. ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ನಾನು ಅವ್ರ ಜೊತೆ ಕೆಲಸ ಮಾಡೋದ್ರಿಂದ ಹೂ ಕುಯ್ಯೋದು ಎಷ್ಟು ಕಷ್ಟ ಅಂತ ನನಗೂ ಗೊತ್ತು. ಬೆನ್ನೆಲ್ಲ ಬಗ್ಕೊಂಡೇ ಕೆಲಸ ಮಾಡಬೇಕು. ಪಾಪ ಅವ್ರಿಗೆ ಅವಶ್ಯಕತೆ ಇದೆ, ಹಾಗಾಗಿ ಕಷ್ಟ ಆದರೂ ಬಂದು ಮಾಡ್ತಾರೆ. ಬಟ್ ನಾವು ಅದೇ ಥರ ಅವಶ್ಯಕತೆಗೆ ಬಿದ್ದು ಮಾಡ್ತಿದ್ವಿ. ಬಟ್ ಎಲ್ಲರೂ ಕೈಲೂ ಇದು ಮಾಡೋಕ್ಕಾಗಲ್ಲ. ಹೂ ಬೆಳೆದು ಬಿಡ್ಬೋದು, ಬಟ್ ಅದನ್ನು ಕುಯ್ದು ಸಾಕ್ಸೋದಿದೆಯಲ್ಲ, ಅದೇ ದೊಡ್ಡ ಚಾಲೆಂಜು. ಬಟ್ ನಾವು ಇವತ್ತುವರೆಗೂ ಬೇಜಾರು ಮಾಡ್ಕೊಂಡಿಲ್ಲ. ಇಷ್ಟಪಟ್ಟು ಈ ಕೆಲಸ ಮಾಡ್ತೀವಿ. ಯಾವತ್ತೂ ಇಷ್ಟಪಟ್ಟು ಮಾಡೋದು ಕೆಲಸಗಳು ಎಷ್ಟೇ ಕಷ್ಟ ಆದರೂ ಬಿಡಲ್ಲ ಅಂತ ಹೇಳ್ತಾರೆ. ಹಾಗೆ ನಮಗಿದು ಎಷ್ಟೇ ಕಷ್ಟ ಆದರೂ ನಾವು ಇದನ್ನು ಬಿಡ್ತಿಲ್ಲ. ಇವಾಗಲೂ ಒಂದು ಅರ್ಧ ಉಳ್ಸಾಕ್ಬಿಡೋಣ, ಅರ್ಧ ಮಾತ್ರ ಉಳಿಸ್ಕೊಡೋಣ ಅಂತ ಅನ್ಕೋತಾ ಇದ್ದೀವಿ. ಯಾಕೆ ಅಂತಂದರೆ ಹಸು ತರ್ತೀವಲ್ಲ, ಸೊ ಜೋಳ ಮತ್ತು ಡೈರಿ ಕಡ್ಡಿ ಎಲ್ಲ ಬೇಕಾಗುತ್ತೆ ಮೇವಿಗೆ.
ನಾವು ಇದನ್ನೇ ಹಾಕ್ಕೊಂಡಿದ್ರೆ ನಮ್ಗೆ ಅದಕ್ಕೆ ಜಾಗ ಇಲ್ಲ, ಯಾಕಂದರೆ ಇನ್ನು ಅರ್ಧದಲ್ಲಿ ಬಾಳೆ ಹಾಕೋಬಿಟ್ಟಿದ್ದೀವಿ. ಈಗ ಅದು ಆಲ್ರೆಡಿ ಎಲ್ಲ ಮೋತೆ ಕಡ್ದು ಗೊನೆ ಬಂದ್ಬಿಟ್ಟಿದೆ. ಅದು ಬಲಿಯೋ ತನಕ ಟೈಮ್ ಬೇಕು. ಮತ್ತು ಇನ್ನೊಂದು ಗಿಡನ ಎಕ್ಸ್ಟ್ರಾ ಪಕ್ಕದಲ್ಲಿ ಬಿಟ್ಬಿಟ್ಟಿದ್ದಾರೆ ನಮ್ಮ ಮನೆಯವರು. ಅದಿನ್ನು 6 ತಿಂಗಳಿಗೆಲ್ಲ ಇನ್ನೂ ಒಂದು ರೌಂಡ್ ಫಲ ಸಿಗುತ್ತೆ, ಅದನ್ನು ಮುಗಿಸ್ಕೊಂಡು ಕಟಾವು ಮಾಡೋಣ ಅಂತ ಹೇಳ್ತಿದ್ದಾರೆ. ನೋಡಬೇಕು ಅದು ಹೆಂಗಾಗುತ್ತೆ ಅಂತ. ಇವಾಗ 14 ಕುಂಟೆ ಕನಕಾಂಬರ ಇದೆ. 14 ಕುಂಟೆಲಿ ಒಂದು ಅರ್ಧ ಕಟಾವು ಮಾಡಿಸ್ಬಿಟ್ಟು ಇದು ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀವಿ. ಗೊತ್ತಿಲ್ಲ ನೆಕ್ಸ್ಟ್ ಪ್ಲ್ಯಾನ್ ಏನಾಗುತ್ತೆ ಅಂತ. ಇವಾಗ ಅರ್ಧ ಕುಯ್ದಿದ್ವಿ, ಆ ಕಡೆ ಅರ್ಧದಲ್ಲೂ ಸ್ವಲ್ಪ ಕಮ್ಮಿ ಕುಯ್ದಿದ್ವಿ. ನೋಡಿ 1 kg 100 ಗ್ರಾಮ್ ಬಂತು. ಅದನ್ನು ತೂಕ ಹಾಕಿ ಅವ್ರ ಹತ್ರ ಎಲ್ಲ ಹೂವು ಇಸ್ಕೊಂಡು ಒಳಗಡೆ ಮಡಗಿ ನಾನು ಇನ್ನೊಂದು ರೌಂಡ್ ಟೀ ಮಾಡಿಕೊಟ್ಟೆ ಅವರಿಗೆ. ಆಲ್ರೆಡಿ 12 o'clock ಆಗೋಗಿತ್ತು. ಹಾಗಾಗಿ ಇನ್ನೊಂದು ರೌಂಡ್ ಟೀ ಕುಡ್ಕೊಂಡು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಬ್ಯಾಲೆನ್ಸ್ ಏನು ಉಳ್ಕೊಂಡಿತ್ತು ಅದನ್ನೆಲ್ಲ ನೀಟಾಗಿ ಮತ್ತೆ ಹೂ ಕೀಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ಯಾವಾಗಲೂ ಅವ್ರ ಜೊತೆನೇ ಕೂತ್ಕೊಂಡು ಊಟ ಮಾಡೋದು ಮತ್ತು ಅವ್ರ ಜೊತೆನೇ ಕೂತ್ಕೊಂಡು ಟೀ ಕುಡಿಯೋದು ಮಾಡ್ತೀನಿ. ಕೆಲಸದವರು ಹಂಗೆ ಭೇದ ಭಾವ ಮಾಡಲ್ಲ ನಾನು. ಹಾಗಾಗಿ ನನ್ನ ಜೊತೆ ಅವರು ತುಂಬ ಖುಷಿಯಾಗಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ. 12:15 ಆಯಿತು, ಇನ್ನೂ ಅರ್ಧ ಇದೆ ನೋಡಿ. ಇಷ್ಟುದ್ದ ಕುಯ್ಬೇಕು. ಆಲ್ಮೋಸ್ಟ್ 2 ಗಂಟೆ ಆಗುತ್ತೆ ಮುಗಿಸೋ ತನಕ. ಪಾಪ ಅವರು 4 ಜನ ಬಂದಿದ್ದಾರೆ, ನಾನು ಒಬ್ಬಳು, ಒಟ್ಟು 5 ಜನ ಒಂದೇ ಸಮ ಕುಯ್ತಿದ್ದೀವಿ. ನಾನು ಅದಕ್ಕೆ ಅವ್ರಿಗೆ ಹೇಳಿದೆ, ನೆಕ್ಸ್ಟ್ ಟೈಮ್ ಇನ್ನೂ ಇಬ್ಬರನ್ನ ಕರ್ಕೊಂಬನ್ನಿ, ನಿಮ್ದೇನು ಒಪ್ಪತ್ತಿದೆ ಅದಕ್ಕೆ ಮುಗಿಸ್ಕೊಂಡು ಹೋಗಿ. ಪಾಪ ಅವ್ರಿಗೂ ಬೇರೆ ಕೆಲಸಗಳೆಲ್ಲ ಇರುತ್ತೆ, ಮತ್ತು ಕುರಿ ಬಿಡಬೇಕು, ಆಡು ಬಿಡಬೇಕು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಎಲ್ಲ ಕಷ್ಟ ಜೀವಿಗಳಾಗಿರೋದಕ್ಕೆ ಬಂದು ಅಷ್ಟು ಕಷ್ಟದಲ್ಲಿ ಬಿಸಿಲಲ್ಲಿ ಕೆಲಸ ಮಾಡ್ತಾರೆ. ಸುಖದಲ್ಲಿ ಬಂದವ್ರಿಗೆ ಇದ್ರದ್ದೆಲ್ಲ ಅನುಭವ ಗೊತ್ತಿಲ್ಲ. ಮತ್ತು ನಾವು ಮಾಡೋದಕ್ಕೂ ಸುಮಾರು ಜನ ನೆಗೆಟಿವ್ ಆಗಿ ಮಾತಾಡ್ತಾರೆ. ಬಟ್ ನಾನು ಯಾರೇ ನೆಗೆಟಿವ್ ಆಗಿ ಮಾತಾಡಿದ್ರು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಅದರಿಂದ ಲಾಸ್ ಆಗಲಿ ಲಾಭ ಆಗಲಿ ಅದನ್ನು ಅನುಭವಿಸೋಳು ನಾನು ಒಬ್ಬಳೇ. ನಾನು ಬಿಟ್ಟರೆ ನನ್ನ ಫ್ಯಾಮಿಲಿ, ನಾನು, ನಮ್ಮ ಮನೆಯವರು, ನನ್ನ ಮಕ್ಕಳು. ಸೊ ಯಾರು ಏನೇ ಮಾತಾಡಿದ್ರು ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀವಿ, ಹಾಗೆ ಸಂಪಾದನೆನೂ ಮಾಡ್ತಿದ್ದೀವಿ. ನೋಡಿ ಈ ವಿಡಿಯೋ ಎಲ್ಲ ಮಾಡಿದ ಮೇಲೆ ನನಗೆ ಇವರು ವಾಪಸ್ ಬರ್ತಿದ್ದಾರೆ ನೋಡಿ. ಮನೆ ಹತ್ರ ಮುಗೀತು ಕೆಲಸ ಎಲ್ಲ, ತೂಕ ಹಾಕ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಡ್ತಿದ್ದಾರೆ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಇವತ್ತು ಬರೀ 400 ರೂಪಾಯಿ ಇತ್ತು kg. ನನಗೆ 2.25 kg ಹೂವು ಸಿಕ್ತು. ಇವತ್ತು ನಾನು ಕುಯ್ದಿರೋ ಕೂಲಿನೂ ಸಿಕ್ಕಲಿಲ್ಲ ನನಗೆ. ಬಟ್ ಹಂಗಂತ ಬಿಡಲ್ಲ ನಾನು. ಒಂದಿನ 2,000 3,000 ಎಲ್ಲ ಸಿಕ್ಕಿದೆ 1 kgಗೆ. ಅವಾಗೆಲ್ಲ ಖುಷಿ ಪಟ್ಬಿಟ್ಟು ಇವಾಗ ಬೇಜಾರು ಮಾಡ್ಕೊಂಡ್ರೆ ಆಗಲ್ಲ ಅಂತ. ಸೊ ನನಗೆ ಯಾವ ಥರ ಇದ್ರೂ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಇದು ದಾಸವಾಳ ಕಿತ್ಕೋತಿದ್ದೀನಿ, ಮೊಗ್ಗಳನ್ನ ಮಾತ್ರ. ನಾಳೆ ಗುರುವಾರ ನನಗೆ ರಾಯರ ಪೂಜೆಗೆ ಬೇಕು ಅಂತ ಇದನ್ನೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟು ನೀರಲ್ಲಿ ಹಾಕಿ ಇಟ್ಕೋತೀನಿ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ನೀಟಾಗಿ ಅರಳಿರುತ್ತೆ. ಮತ್ತು ನಮ್ಮ ಸತೀಶ್ ಅಣ್ಣಂಗೆ ಸ್ವಲ್ಪ ತುಳಸಿ ಕುಯ್ ಕೊಡಿಯೋಣ. ನಾನು ಬೇರೆ ಎಲ್ಲ ರೆಡಿ ಮಾಡ್ಕೊತಿರ್ತೀನಿ. ನಾನು ಮೈಸೂರಿಗೆ ಹೋಗಬೇಕು ಅಂತ ಹೇಳಿದೆ, ನಮ್ಮ ಮನೆಯವ್ರು ಬಂದಿರಲಿಲ್ಲ ಅಂತ. ಅಷ್ಟೊತ್ತಿಗೆ ಅಣ್ಣ ಬಂದು ಒಂದು ಸ್ವಲ್ಪ ತುಳಸಿ ಕುಯ್ ಕೊಡ್ತಿದ್ರು. ಅವರು ಸರಿಯಾಗಿ ಒಂದು ಪಿಂಡಿನೇ ಕುಯ್ ಕೊಟ್ಟರು. ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲನೂ ಹೂವು, ದಾಸವಾಳ ಮತ್ತು ಸ್ವಲ್ಪ ಪಕ್ಕದ ಜಮೀನವ್ರ ಹತ್ರ ಎಳ್ನೀರು ತೊಗೊಂಡಿದ್ದೆ. ಎಳ್ನೀರು, ತುಳಸಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಮೈಸೂರಿಗೆ ಹೊರಟೆ. ಇಷ್ಟು ಕೆಲಸ ಇರುತ್ತೆ, ಪ್ರತಿದಿನ ಒಂದು ಕೆಲಸ ಇದ್ದೇ ಇರುತ್ತೆ ನಮಗೆ. ಬಟ್ ನಾವು ಬೇಜಾರು ಮಾಡ್ಕೊಳ್ಳಲ್ಲ, ತುಂಬ ಖುಷಿಯಿಂದನೇ ಮಾಡ್ತಿರ್ತೀವಿ. ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.